ಒಮ್ಮೆ ಕಾಲದಲ್ಲಿ ಬುದ್ಧಿವಂತ ಆವಿಷ್ಕಾರಕ ತಂದೆ ತನ್ನ ಕುತೂಹಲ ಮಗನೊಂದಿಗೆ ವಾಸವಿದ್ದ. ಅವರು ಮೇಘಗಳ ಮೇಲಿರುವ ಬಾನಿನಲ್ಲಿ ಬಲೂನ್ ಮೂಲಕ ಹಾರುವ ಬಣ್ಣದ ಮನೆಯಲ್ಲಿ ವಾಸಿಸುತ್ತಿದ್ದರು. ಪ್ರತಿ ಬೆಳಗ್ಗಿನಷ್ಟಕ್ಕೂ ತಂದೆ ಮಾಂತ್ರಿಕ ಸಾಧನಗಳನ್ನು ತಯಾರಿಸುತ್ತಿದ್ದರು ಮತ್ತು ಮಗ ಹವರ್ಬೋರ್ಡ್ನಲ್ಲಿ ಹಾರಾಡುತ್ತಿದ್ದ. ಒಂದು ದಿನ ಅವರು ಹಳೆಯ ರೋಬೋಟ್ನ ಲೋಹದ ಹೃದಯದಲ್ಲಿ ಒಂದು ಪ್ರಕಾಶಮಾನ ನಕ್ಷೆ ಕಂಡರು. ನಕ್ಷೆಯು ಮೇಘಗಳ ಕೆಳಗಿರುವ ರಹಸ್ಯ ಲೋಕವೊಂದನ್ನು ತೋರಿಸಿತು. ಯಂತ್ರಪಕ್ಷಿಗಳು ಕಾಪಾಡುತ್ತಿದ್ದರು. ಉತ್ಸಾಹದಿಂದ ಮತ್ತು ದೃಢನಿಶ್ಚಯದಿಂದ ಅವರು ಸರಬರಾಜುಗಳನ್ನು ಸಿದ್ಧಪಡಿಸಿ ತಮ್ಮ ಮನೆಯ ಹಡಗನ್ನು ಹೊರಡಿಸಿದರು. ಅವರು ಕೆಳಗೆ ಇಳಿಯುತ್ತಿದ್ದಂತೆ ವಿಚಿತ್ರ ಮೋಡ ಜೀವಿಗಳು ವಿದಾಯ ಹೇಳಿ ಮಾಂತ್ರಿಕ ತೋರಣ ಕೊಟ್ಟವು. ರಹಸ್ಯ ನಾಡಿನ ದ್ವಾರದ ಬಳಿಗೆ ಹತ್ತಿರ ಹಾರಿದಾಗ ತೋರಣ ಪ್ರಜ್ವಲಿಸುತ್ತಿತ್ತು. ತಕ್ಷಣವೇ ಸಿಡಿಲು ಬಡಿದು ಅವರ ಮನೆಯ ಹಡಗು ಕಂಪಿಸಿ ಸಾಧನಗಳು ಎಲ್ಲೆಲ್ಲೂ ಹಾರಿಹೋಗುವಂತಾಯಿತು. ತಂದೆ ಕೆಂಪು ತುರ್ತು ಗುಂಡಿಯನ್ನು ಒತ್ತಿ ಮನೆಯ ಹಡಗು ಸುತ್ತಲೂ ಬಲವಾದ ಬುಬ್ಬು ಮಾಡಿದರು. ಮಳೆಗಾಳಿ ಶಾಂತವಾಯಿತು. ಮೋಡಗಳಲ್ಲಿಂದ ಇಳಿಯುತ್ತಿರುವ ಸೂರ್ಯರಶ್ಮಿಯಿಂದ ತಯಾರಾದ ಬಂಗಾರದ ಮೆಟ್ಟಿಲು ಕಂಡುಬಂತು. ಮಗನು ತನ್ನ ಜೆಟ್ ಪ್ಯಾಕ್ ಧರಿಸಿ ಆಮೇಲೆದ ಬಂಗಾರದ ಮೆಟ್ಟಿಲುಗಳನ್ನು ಹತ್ತಲು ಸಿದ್ಧನಾಗಿದ್ದ. ತಂದೆ ಎಚ್ಚರಿಸಿದರು, ಒಟ್ಟಿಗೆ ಇರಿ. ಅಜ್ಞಾತ ಭೂಮಿಯಲ್ಲಿ ಉಪಾಯಗಳು ಮತ್ತು ಮಾತಾಡುವ ರೋಬೋಟ್ ರಕ್ಷಣೆ ಇರಬಹುದು. ಇಬ್ಬರೂ ಬಂದು ಇಳಿದರು. ವರ್ಣರಂಜಿತ ನದಿಗಳನ್ನು, ಸಕ್ಕರೆ ಮರಗಳನ್ನು ಮತ್ತು ಕೊನೆಗೆ ಅವರು ಮಿನುಗುವ ಬಾಗಿಲಿಗೆ ಬಂದು ಸೇರುವವರೆಗೆ ಸೈಬರ್ ಚಿಲುಮೆ ರೆಕ್ಕೆಗಳ ಪೆದೆಯ ತಿಥಿಗಳು ಸುಳಿಗಳನ್ನು ದಾಟಿದರು. ಸೈಬರ್ ಗೂಬೆಗಳು ಒಂದು ಪಾಹುಳಿಯನ್ನು ಕೂಗಿ ಕೇಳಿದವು. ಸರಿಯಾಗಿ ಉತ್ತರಿಸಿ ಮಾಂತ್ರಿಕ ನಗರಿಗೆ ಪ್ರವೇಶಿಸಿ. ಪಾಹುಳಿ ಕೇಳಿತು, ಯಾವುದು ಸದಾ ಹಾರುತ್ತದೆ ಆದರೆ ರೆಕ್ಕೆ ಚಿಮ್ಮುವುದಿಲ್ಲ. ಮಗನು ನಿಷ್ಪದ್ಧವಾಗಿ ಹೇಳಿದ ಕಾಲ ಮತ್ತು ಬಾಗಿಲು ಸಂಗೀತದಿಂದ ಹೊಳೆಯುತ್ತಾ ತೆರೆದಿತು. ಬಾಗಿಲು ದಾಟಿದ ನಂತರ ಮಿದೆಯುವ ಮಂಜುಗಳಲ್ಲಿ ಈಜುತ್ತಿರುವ ಯಂತ್ರ ಮೀನುಗಳಿಂದ ಸುತ್ತಿರುವ ಮಿನುಗುವ ಗೋಪುರಗಳಿದ್ದವು. ತಂದೆ ಆಶ್ಚರ್ಯದಿಂದ ಹೇಳಿದರು, ಅದ್ಭುತ! ಇದುವೇ ಜ್ಞಾನಿ ಎನಿಸಿದ ಎಥೆರಿಯನ್ನ ಕಳೆದುಹೋದ ನಗರ. ಅವರು ಒಳಗೆ ನಡೆದಾಗ ಹಾರುವ ಪುಸ್ತಕಗಳು ಪುರಾತನ ಆಕಾಶ ನಾಗರಿಕತೆಗಳ ಕತೆಗಳನ್ನು ನೀಡುತ್ತಾ ಸುತ್ತುತ್ತಾ ಹಾರಿದವು. ಮಗನು ಪುಸ್ತಕವನ್ನು ತೆರೆದಾಗ ಎಥೆರಿಯನ್ನ ಅದ್ಭುತ ಆವಿಷ್ಕಾರ ಉತ್ಸವದ ಹೋಲೋಗ್ರಾಮ್ ತೋರಣೆಯಾಯಿತು. ತಕ್ಷಣವೇ ಎಚ್ಚರ ಗಂಟೆ ಬಾರಿತು. ಅನುಮತಿಸದ ಪ್ರವೇಶ. ತಕ್ಷಣ ರಕ್ಷಣೆ ಯಂತ್ರಗಳನ್ನು ಚಲಾಯಿಸಿ. ತಂದೆ ತಕ್ಷಣ ತಮ್ಮ ಕೈಯಲ್ಲಿದ್ದ ರಕ್ಷಾ ಸಾಧನವನ್ನು ಎಳೆದು ಬೆಳಕಿನ ಗುಂಬಳನ್ನು ಸಕ್ರಿಯಗೊಳಿಸಿದರು. ಮೇಲ್ಚಾವಣಿಯ ನಾಳಿಕೆಯಿಂದ ಲೇಸರ್ ಕಿರಣಗಳು ಬರ್ಸಿದರೂ ನಿಲಶಕ್ತಿಯಿಂದ ರಕ್ಷಾ ಗುಂಬಳ ಸದೃಢವಾಗಿ ಉಳಿದಿತು. ಮಗನು ಮಧ್ಯದಲ್ಲಿ ಮಿನುಗುತ್ತಿರುವ ಕಂದಿರಣವನ್ನು ಗಮನಿಸಿ ಶಾಂತಿಯ ಹರಿಕಾರ ಶಕ್ತಿತರಂಗಗಳಿಂದ ತಳತಳಿಸುತ್ತಿತ್ತು. ಅವನು ಮುಂದೆ ಹೆಜ್ಜೆ ಹಾಕಿ ಕಂದಿರಣವನ್ನು ತಟ್ಟಿದಾಗ ನಗರವು ಶಾಂತಿಯಿಂದ ಪ್ರಕಾಶಿತವಾಯಿತು. ಯಂತ್ರ ಧ್ವನಿ ಬದಲಾಗಿತು. ಸ್ವಾಗತ, ಆಯ್ಕೆ ಮಾಡಲ್ಪಟ್ಟವರೇ. ನೀವು ಎಥೆರಿಯನ್ನ ಸಾಮರಸ್ಯದ ಹೃದಯವನ್ನು ಎಚ್ಚರಗೊಳಿಸಿದ್ದೀರಿ. ತಂದೆ ಮತ್ತು ಮಗನಿಗೆ ಆಕಾಶ ರಕ್ಷಕರ ಪಟ್ಟ ನೀಡಲಾಯಿತು. ಮೇಲ್ಗೂ ಕೆಳಗಿನ ಲೋಕಗಳ ಸಂರಕ್ಷಕರು. ತಂದೆ ಮತ್ತು ಮಗನಿಗೆ ಆಕಾಶ ರಕ್ಷಕರ ಪಟ್ಟ ನೀಡಲಾಯಿತು. ಮೇಲ್ಗೂ ಕೆಳಗಿನ ಲೋಕಗಳ ಸಂರಕ್ಷಕರು.